ನಮ್ಮ ರಾಜ್ಯದ ನಾಯಕರಿಗೆ ನಿರಾಸೆ ಆಗಿದೆ. ಅಂದರೆ ಬೊಮ್ಮಾಯಿಯವರ ಸಂಪುಟದಲ್ಲಿ ಇರ್ತೀವಿ ಅಥವಾ ಇರುವಂಥ ಸಾಧ್ಯತೆ ಇತ್ತು. ಆದರೆ ಇಲ್ಲಿ ಕರ್ನಾಟಕದ ಬಿಜೆಪಿ ಇಬ್ಬರು ಮಾಜಿ ಸಿಎಂಗಳಿಗೆ ನಿರಾಸೆ ಆಗಿದೆ. ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ಗೆ ಕರೆ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅವರಿಗೆ ಯಾರು ಕೂಡ ಕರೆ ಮಾಡಿಲ್ಲ. ಸೊ ಮೋದಿ ಸಂಪುಟ ಸೇರುವಂಥ ನಿರೀಕ್ಷೆಯಲ್ಲಿ ಇದ್ದರು, ಆದರೆ ಇಲ್ಲಿ ನಿರಾಸೆ ಆಗಿದೆ. ಸೊ ಇಬ್ಬರು ಮಾಜಿ ಸಿಎಂಗಳು, ವಯಸ್ಸಿನ ಅಂತರ ಏನೋ ಇರಬಹುದು. ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಹೇಳಿದರು, ಗೆದ್ದಾದ ನಂತರ ನಾನು ಯಾವುದೇ ಸ್ಥಾನದ ಬಗ್ಗೆ ನಿರೀಕ್ಷೆಯನ್ನು ಇಟ್ಟುಕೊಂಡಿಲ್ಲ, ಜೊತೆಗೆ ಡಿಮ್ಯಾಂಡ್ ಕೂಡ ನಾನು ಮಾಡಲ್ಲ. ಪಕ್ಷ ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿದರು. ಇನ್ನು ಸಹಜವಾಗಿ ಬಸವರಾಜ ಬೊಮ್ಮಾಯಿ ವಯಸ್ಸಿನ ಅಂತರ ಇರಬಹುದು, ವಯಸ್ಸಿನ ಕಾರಣದಿಂದಾಗಿ ಅವರಿಗೆ ಕರೆ ಬರದೇ ಇರಬಹುದು. ಬಟ್ ಗೆದ್ದಿದ್ದಾರೆ, ಆದರೆ ಮಂತ್ರಿ ಆಗೋಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಸಂಸದರಾಗಿ ಇರ್ತಾರೆ, ಬಟ್ ಮಂತ್ರಿ ಇಲ್ಲ. ಸೊ ಕರ್ನಾಟಕದ ಇಬ್ಬರು ನಾಯಕರಿಗೆ, ಅಂದರೆ ಇಬ್ಬರು ಮಾಜಿ ಸಿ ಎಂಗಳಿಗೆ ಇಲ್ಲಿ ನಿರಾಸೆ ಆಗಿದೆ. ಮೇಲ್ನೋಟಕ್ಕೆ ನಾವು ಏನು ಆಸೆಯನ್ನು ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ, ಬಟ್ ಮನಸ್ಸಲ್ಲಿ ಇರುತ್ತೆ, ಏನೋ ಒಂದು ಅವಕಾಶ ಕೊಟ್ಟರೆ, ಯಾವುದೋ ಒಂದು ಸ್ಥಾನ ಕೊಟ್ಟರೆ ನಿಭಾಯಿಸ್ತೀವಿ ಅಂತೇಳಿ. ಬಟ್ ಇಲ್ಲಿ ಇಬ್ಬರು ಸಿ ಎಂಗಳಿಗೆ, ಅಂದರೆ ಮಾಜಿ ಸಿ ಎಂಗಳಿಗೆ ಶಾಕ್ ಎದುರಾಗಿರುವಂಥದ್ದು, ನಿರಾಸೆ ಆಗಿದೆ. ಜಗದೀಶ್ ಶೆಟ್ಟರ್ ಆ್ಯಂಡ್ ಬಸವರಾಜ ಬೊಮ್ಮಾಯಿ ಅವರಿಗೆ ಕೇಂದ್ರ ಸಂಪುಟದಲ್ಲಿ ಇಲ್ಲಿ ಕುಮಾರಸ್ವಾಮಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಆಗಿದೆ. ಸೊ ದೆಹಲಿಗೆ ಈಗಾಗಲೇ JDS ಮುಖಂಡರು, ಕಾರ್ಯಕರ್ತರು ಕೂಡ ಹೋಗಿರುವಂಥದ್ದು ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ, ಕುಮಾರಸ್ವಾಮಿ ಅವರ ಪ್ರಮಾಣ ವಚನವನ್ನು ನೋಡೋದಕ್ಕೆ, ಸೊ ಸಂಭ್ರಮವನ್ನು ಮಾಡೋದಕ್ಕೆ ಈಗಾಗಲೇ JDS ಮುಖಂಡರು, ಕಾರ್ಯಕರ್ತರು ಕೂಡ ಅಲ್ಲಿ ಹೋಗಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿಗೆ ಕೃಷಿ ಖಾತೆ ಸಿಗತ್ತೆ ಅನ್ನುವಂಥ ಆತ್ಮವಿಶ್ವಾಸ ಜಾಸ್ತಿ ಇದೆ, ನಾಯಕರು ಕೂಡ ಹೇಳ್ತಾ ಇದ್ರು. ಸೊ ಕುಮಾರಸ್ವಾಮಿ ಕೆಲಸವನ್ನು ಹೈಕಮಾಂಡ್ ಗಮನಿಸಬೇಕು ಅಂತೇಳಿ, ಯಾಕಂದರೆ ಈ ಬಾರಿ ರಾಜ್ಯದಲ್ಲಿ ಅವರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು. ಯಾಕಂದರೆ ಈ ಬಾರಿ ಮೈತ್ರಿ ಇರಲಿಲ್ಲ ಅಂತಂದರೆ BJPಗೆ ಬಹುಶಃ 17 ಸ್ಥಾನಗಳು ಬರುವಂಥ ಸಾಧ್ಯತೆ ಬಹಳ ಕಡಿಮೆ ಆಗ್ತಾ ಇತ್ತು. ಎಸ್ ಸರ್, ಕೇಂದ್ರ ಸಂಪುಟದಲ್ಲಿ ಕುಮಾರಸ್ವಾಮಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಕೆಲವೊಂದಿಷ್ಟು ಮುಖಂಡರು, ಅಂದರೆ JDS ಮುಖಂಡರು, ಕಾರ್ಯಕರ್ತರು ಹೋಗಿದ್ದಾರೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ಕೆಲಸವನ್ನು ನೋಡಿ ಹೈಕಮಾಂಡ್ ಗಮನಿಸಬೇಕು, ಅವರ ಕೆಲಸವನ್ನು ಗಮನಿಸಬೇಕು ಅಂಥೇಳಿ ನಾಯಕರು ಕೂಡ ಹೇಳ್ತಾ ಇದ್ದಾರೆ. JDS ನಾಯಕರು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಈಗ ಹೋಗಿದ್ದಾರೆ. ಭಾಳ ಮುಖ್ಯವಾಗಿ ಇಲ್ಲಿ ಯಾರಿಗೆಲ್ಲ ಕರೆ ಬಂದಿದೆ ಅನ್ನೋದನ್ನು ನೋಡ್ತಾ ಹೋದರೆ, ಜೈಶಂಕರ್ ಆಗಿರ್ಬೋದು, ಪಿಯೂಷ್ ಗೋಯಲ್, ಪ್ರಹ್ಲಾದ್ ಜೋಶಿಗೆ, ಇನ್ನು ಜಯಂತ್ ಚೌಧರಿ, ಜಿತಿನ್ ರಾಮ್, ರಾಮನಾಥ್ ಠಾಕೂರ್, ಚಿರಾಗ್ ಪಾಸ್ವಾನ್, HD ಕುಮಾರಸ್ವಾಮಿ, ಜ್ಯೋತಿರಾದಿತ್ಯ ಸಿಂಧಿಯಾ, ಅರ್ಜುನ್ ರಾಮ್ ಮೇಘವಾಲ್, ಪ್ರತಾಪ್ ರಾವ್ ಜಾಧವ್, ರಕ್ಷಾ ಖಡ್ಸೆ, ಜಿತೇಂದ್ರ ಸಿಂಗ್, ರಾಮನಾಥ್ ಅಠವಳೆ, ಕಿರಣ್ ರಿಜು ಅಂಥೇಳಿ, ಇನ್ನು ರಾವ್ ಇಂದರ್ಜಿತ್ ಸಿಂಗ್, ಹೀಗೆ ಸುಮಾರು 23-24 ಜನರಿಗೆ ಕರೆ ಹೋಗಿದೆ. ಹಾಗಾಗಿ ಎಲ್ಲರೂ ಇವತ್ತು ಆ ನಾಯಕರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.